ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ನಾಳೆ ಶನಿವಾರ ವೈಕುಂಠ ಏಕಾದಶಿ ಪೂಜೆ, ವ್ರತ, ಆರಾಧನೆ ಇರ್ತದೆ. ಕೆಲವೊಂದು ದೇವಸ್ಥಾನಗಳಲ್ಲಿ ಅನ್ನ ಸಂತರ್ಪಣೆ ಇರ್ತದೆ. ಕೆಲವೊಂದು ದೇವಸ್ಥಾನಗಳಲ್ಲಿ ಸಪ್ತದ್ವಾರ ದರ್ಶನ ಅಂತೇಳಿ ವಿಶೇಷ ಪೂಜೆ ಇರ್ತದೆ. ಈ ವೈಕುಂಠ ಏಕಾದಶಿ ವ್ರತವನ್ನು ಆಚರಣೆ ಮಾಡ್ತಕ್ಕಂಥವರು ಉಪವಾಸ ಇರಬೇಕು ಅಂತಕ್ಕಂಥ ನಿಯಮ ಇದೆ. ಸಾಧ್ಯ ಆಗುವವರು ಉಪವಾಸವಿದ್ದು ಈ ವ್ರತದ ಆಚರಣೆಯನ್ನು ಮಾಡಬಹುದು. ವಿಶೇಷವಾಗಿ ಇದೇ ದಿನ ಅಂದರೆ ಇವತ್ತು ಶುಕ್ರವಾರದ ದಿನವೇ ತುಳಸಿ ಪತ್ರೆಯನ್ನು ನೀವು ಗಿಡದಿಂದ ತೆಗೆದಿದ್ರೆ ಇವತ್ತೇ ತೆಗೆದುಕೋಬೇಕು. ನಾಳೆ ಶನಿವಾರ ತುಳಸಿ ಪತ್ರೆಗಳನ್ನು ತೆಗೆಯುವ ಹಾಗಿಲ್ಲ. ವಿಶೇಷವಾಗಿ ವೆಂಕಟೇಶ್ವರನಿಗೆ ತುಳಸಿ ಪತ್ರೆ ಪ್ರಿಯವಾದಂಥ ಪತ್ರೆ. ಇದರ ಜೊತೆಯಲ್ಲಿ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡ್ಬೋದು. ಈ ವ್ರತಗಳನ್ನು ಹಿಡ್ದಿರ್ತಕ್ಕಂಥವರು ಅಥವಾ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸ್ತಕ್ಕಂಥವರು ದೇವಸ್ಥಾನದಲ್ಲಿ ಪೂಜೆ ಮಾಡಿ ಬಂದ ನಂತರ ಕೆಲವರು ಆಹಾರ ಪಾನೀಯಗಳನ್ನು ಸೇವನೆ ಮಾಡಬಹುದು. ಇನ್ನು ಕೆಲವರು ನಿರಾಹಾರ ಅಂದರೆ ನೀರನ್ನು ಸಹ ಸೇವಿಸದೆ, ಆಹಾರವನ್ನು ಸೇವಿಸದೆ ವ್ರತವನ್ನು ಮಾಡ್ತಕ್ಕಂಥ ಶಕ್ತಿ ಉಳ್ಳವರು ವ್ರತವನ್ನು ಮಾಡ್ಬೋದು. ಈ ಮನೆಯಲ್ಲಿ ಪೂಜೆ ಮಾಡ್ತಕ್ಕಂಥವರು ದೇವರ ಮನೆಯನ್ನು ಇವತ್ತೇ ಶುಭ್ರ ವಸ್ತ್ರದಿಂದ ಒರೆಸಿ ಶುದ್ಧಿ ಮಾಡಿಕೊಂಡು, ದೇವರ ಪೀಠವನ್ನೆಲ್ಲ ಶುದ್ಧಿ ಮಾಡಿಕೊಂಡು, ಲಕ್ಷ್ಮೀ ವೆಂಕಟೇಶ್ವರರ ಫೋಟೋವನ್ನು ಶುದ್ಧಿ ಮಾಡಿ, ಪಂಚಮುಖಿಯ ದೀಪಗಳನ್ನು ಹಚ್ಚಿ, ಪೀಠದ ಮೇಲೆ ಫೋಟೋವನ್ನು ಇಟ್ಟು ನೀವು ಶನಿವಾರ ವ್ರತಕ್ಕೆ ಸಿದ್ಧತೆಯನ್ನು ಮಾಡ್ಕೋಬೇಕಾಗುತ್ತೆ. ಈ ವ್ರತವನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ದೇವರ ಚಿತ್ರಪಟಕ್ಕೆ ಗಂಧ ಕುಂಕುಮಾಕ್ಷತೆಗಳನ್ನು ಲೇಪನ ಮಾಡಿ, ವಿಗ್ರಹ ಇದ್ದರೆ, ಲಕ್ಷ್ಮೀ ವೆಂಕಟೇಶ್ವರರ ವಿಗ್ರಹ ಇದ್ದರೆ ಅದನ್ನು ನೀರಿನಿಂದ ತೊಳೆದು ಶುದ್ಧಿ ಮಾಡಿ ಅರಿಶಿಣ ಕುಂಕುಮ ಹಚ್ಚಿ ಅದಕ್ಕೂ ಸಹ ತುಳಸಿ ಪತ್ರೆ, ಬಿಲ್ವ ಪತ್ರೆ, ಇನ್ನಿತರೆ ಹೂ ಪುಷ್ಪಗಳಿಂದ ಪೂಜೆಯನ್ನು ಮಾಡಬಹುದು. ವೀಕ್ಷಕರೇ, ಇಲ್ಲಿ ಮನೆಗಳಲ್ಲಿ ಪೂಜೆಯನ್ನು ಮಾಡುವ ಸಂದರ್ಭದಲ್ಲಿ ನೀವು ದೇವರಿಗೆ ಹಣ್ಣು ಹಂಪಲುಗಳನ್ನು ಇಡ್ತೀರಿ. ಅದರಲ್ಲಿ ಬಾಳೆಹಣ್ಣನ್ನು ಇಟ್ಟಾಗ ಬಾಳೆಹಣ್ಣಿನ ತುದಿಯನ್ನು ಮುರಿದು ನಮ್ಮ ಕಡೆ ತುದಿ ಇರುವಂತೆ ಇಟ್ಟು ಪೂಜೆ ಮಾಡಬೇಕಾಗುತ್ತೆ. ಹಾಗೆ ತೆಂಗಿನಕಾಯಿಯ ಹೋಳನ್ನು ಒಡೆದಾಗ ತೆಂಗಿನ ಹೋಳಿನ ಮುಖ ನಮ್ಮ ಕಡೆ ಇರಬೇಕಾಗ್ತದೆ. ಇಲ್ಲಿ ಒಂದು ಸತ್ಯತೆ ಇದೆ. ನೀವು ತೆಂಗಿನಕಾಯಿಯನ್ನು ಒಡೆದಾಗ ಅದು ಕರೆಕ್ಟಾಗಿ ರೌಂಡಾಗಿ ಒಡೆದು ಆ ತೆಂಗಿನ ಹೋಳು ಬಿಳಿಯ ಭಾಗ ಚೆನ್ನಾಗಿದ್ದರೆ ನಿಮಗೆ ಉತ್ತಮ ರೀತಿಯ ಫಲಾಫಲಗಳು ಸಿಗ್ತವೆ. ಇನ್ನು ವಿಶೇಷವಾಗಿ ದೇವರ ಪೂಜೆಗೆ ಕುಳಿತ ಮೇಲೆ ಲಕ್ಷ್ಮೀ ವೆಂಕಟೇಶ್ವರ ಸ್ತೋತ್ರ ಪಾರಾಯಣ ಮಾಡ್ಬೋದು, ಅಷ್ಟೋತ್ತರ ಶತನಾಮಾವಳಿ ಪಾರಾಯಣ ಮಾಡ್ಬೋದು, ಸಹಸ್ರನಾಮಾವಳಿಯನ್ನು ಪಾರಾಯಣ ಮಾಡ್ಬೋದು. ಪೂಜೆ ಪ್ರಾರಂಭದಿಂದ ಪೂಜೆ ಮುಗಿಯುವವರೆಗೂ ಯಾವುದೇ ಗಡಿಬಿಡಿ ಇಲ್ಲದೆ ಶ್ರದ್ಧಾಭಕ್ತಿಯಿಂದ ಪೂಜಾ ಕಾರ್ಯವನ್ನು ನೆರವೇರಿಸಿ ಲಕ್ಷ್ಮೀ ವೆಂಕಟೇಶ್ವರರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕಾಗುತ್ತೆ.
ನಿಮ್ಮ ಕಷ್ಟ ನೋವು ದುಃಖಗಳನ್ನೆಲ್ಲ ಪರಿಹಾರ ಮಾಡಿ ಎಲ್ಲ ರೀತಿಯ ಯಶಸ್ಸನ್ನು ಸಂಪತ್ತನ್ನು ಕೀರ್ತಿಯನ್ನು ಗೌರವವನ್ನು ಕೊಡಬೇಕು ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ನಮಸ್ಕಾರ ಮಾಡಿ ಮಂಗಳಾರತಿಯನ್ನು ಮಾಡಿ ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೀವು ಪೂಜೆಯೆಲ್ಲ ಮುಗಿದ ಬಳಿಕ ಪಾನಕ ಅಥವಾ ಸಿಹಿ ತಿಂಡಿ ಏನು ನೈವೇದ್ಯಕ್ಕೆ ಇಟ್ಟಿರ್ತಾರೋ ಅದನ್ನು ಸೇವನೆ ಮಾಡ್ಬೋದು. ಅಥವಾ ನಿಮ್ಗೆ ಯಾರಿಗಾದರೂ ಕೊಡಬೇಕು ಅಂತಕ್ಕಂಥ ಮನಸ್ಸಿದ್ರೆ ಅವ್ರಿಗೆ ಪ್ರಸಾದ ರೂಪವಾಗಿ ಕೊಡ್ಬೋದು. ವಿಶೇಷವಾಗಿ ತುಂಬ ಪವರ್ಫುಲ್ಲಾದಂಥ ಪೂಜೆ ಇದು. ಸಾಮಾನ್ಯವಾಗಿ ತಿಂಗಳಲ್ಲಿ 2 ಏಕಾದಶಿಗಳು ಬರ್ತವೆ. ಕೃಷ್ಣ ಪಕ್ಷದಲ್ಲಿ ಒಂದು ಏಕಾದಶಿ, ಶುಕ್ಲ ಪಕ್ಷದಲ್ಲಿ ಒಂದು ಏಕಾದಶಿ ಬರ್ತದೆ. ಈ ಏಕಾದಶಿಯ ವ್ರತಕ್ಕೆ ಅತ್ಯಂತ ಮಹತ್ವಪೂರ್ಣವಾದಂಥ ಸ್ಥಾನ ಇದೆ. ದೇವಸ್ಥಾನಗಳಿಗೆ ಹೋಗಿ ಪೂಜೆ ಕೊಡ್ತಕ್ಕಂಥವರು ನಿಮ್ಮ ಸಂಪ್ರದಾಯದ ಪ್ರಕಾರ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ಬೋದು. ಮನೆಗಳಲ್ಲಿ ಪೂಜೆ ಮಾಡ್ತಕ್ಕಂಥವರು ಸಹ ನಿಮ್ಮ ಸಂಪ್ರದಾಯದ ರೀತಿ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿ ನಮಸ್ಕರಿಸಿ ಆ ಲಕ್ಷ್ಮೀ ವೆಂಕಟೇಶ್ವರರ ಆಶೀರ್ವಾದ ಪಡ್ಕೊಳ್ಳಿ. ಈ ಲಕ್ಷ್ಮೀ ವೆಂಕಟೇಶ್ವರರು ನಿಮ್ಮ ಕುಟುಂಬಕ್ಕೆ ಯಶಸ್ಸು, ಕೀರ್ತಿ, ಸಂಪತ್ತು, ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊತೀವಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.